ಸಚಿವ ಕೃಷ್ಣ ಬೈರೇಗೌಡರು ಆಡಳಿತದಲ್ಲಿ ಬಹಳ ಚುರುಕಾಗಿರ್ತಾರೆ. ಸಣ್ಣ ತಪ್ಪು ಕೂಡ ನಡೆದರೂ ಅವರು ಕಠಿಣ ಕ್ರಮಕ್ಕೆ ಮುಂದಾಗ್ತಾರೆ. ಆಡಳಿತದಲ್ಲಿ ಅವರನ್ನು ಪ್ರಶ್ನೆ ಮಾಡೋಕ್ಕೆ ಬಂದವರಿಗೆ ಮುಖಭಂಗ ಆಗುತ್ತೆ. ಅಷ್ಟು ಅಚ್ಚುಕಟ್ಟಾದಂಥ ನಿರ್ವಹಣೆ ಮಾಡ್ತಾರೆ. ಆದರೆ ಅವರ ಇಲಾಖೆ ಸ್ಥಿತಿ ಹೇಗಿದೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಈಗ ಕಂದಾಯ ಇಲಾಖೆಯ ಒಂದೇ ಹುದ್ದೆಗೆ ಇಬ್ಬರು ಅಧಿಕಾರಿಗಳು ಫೈಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಕಂದಾಯ ಇಲಾಖೆಯ ಕಚೇರಿಯಲ್ಲಿ ಕೆಲಸ ಸ್ಥಗಿತ ಆಗಿದೆ. ಕಚೇರಿಗೆ ಬಂದು ಹಿಡಿಶಾಪ ಹಾಕ್ತಾ ಇದ್ದಾರೆ ಸಾರ್ವಜನಿಕರು. ಇದು TV5 ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರಿನ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಗಲಾಟೆ ಆಗ್ತಾ ಇದೆ. ರಾಜ್ಯದ 24 ನೋಂದಣಾಧಿಕಾರಿಗಳನ್ನು ವರ್ಗಾವಣೆ ಮಾಡಿತ್ತು ಸರ್ಕಾರ. ಅದಕ್ಕೆ ಡಿಸೆಂಬರ್ 30ರಂದೇ ನ್ಯಾಯಾಲಯದಿಂದ KITಯಿಂದ ತಡೆಯಾಜ್ಞೆ ಇದೆ. ಈ ಬಗ್ಗೆ ಸರ್ಕಾರದಿಂದ ಸರಿಯಾದ ನಿರ್ದೇಶನ ಬಂದಿಲ್ಲ. ಒಂದೇ ಕುರ್ಚಿಗೆ ಇಬ್ಬರು ಅಧಿಕಾರಿಗಳ ಫೈಟ್ ಶುರುವಾಗಿದೆ, ಕಚ್ಚಾಟ ಶುರುವಾಗಿದೆ. ಗಾಂಧಿನಗರದ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಒಂದು ರೀತಿ ಮೌನ, ಯಾರೂ ಇಲ್ಲ. ಒಂದು ಸೈಲೆಂಟ್ ಆಗಿ ಕೆಲಸ ಕಾರ್ಯಗಳೆಲ್ಲ ಸ್ಥಗಿತ ಆಗಿದ್ದಾವೆ. ಯಾವ ರಿಜಿಸ್ಟ್ರೇಷನ್ ನಡೀತಾ ಇಲ್ಲ ಆಸ್ತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಂದಿನ ಅಧಿಕಾರಿ ಶಶಿಕಲಾ ಮತ್ತು ಹೊಸ ಅಧಿಕಾರಿ ನಡುವೆ ಗಲಾಟೆಯಂತೆ. ಹಿಂದಿನ ಅಧಿಕಾರಿ ಮಾತು ಕೇಳಬೇಕಾ ಅಥವಾ ಹೊಸಬರ ಮಾತು ಕೇಳಬೇಕಾ? ಗೊಂದಲದಲ್ಲಿದ್ದಾರೆ ಕಂದಾಯ ಇಲಾಖೆಯ ಸಿಬ್ಬಂದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಅಲ್ಲಿರುವ ಅಧಿಕಾರಿಗಳ ಸಿಬ್ಬಂದಿಗಳ ಜೊತೆ ಮಾತನಾಡಿದ್ದಾರೆ, ನೋಡೋಣ. ಕಂದಾಯ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಸರ್ಕಾರ ಮತ್ತು ಅಧಿಕಾರಿಗಳ ನಡುವಿನ ಮನಸ್ತಾಪ. ಅದರಲ್ಲೂ ಕೂಡ ವರ್ಗಾವಣೆ ಆದಂತಹ ಅಧಿಕಾರಿಗಳು ನಾನು ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನನಗೆ ಆ ಸ್ಥಾನಕ್ಕೆ ಸರ್ಕಾರ ವರ್ಗಾಯಿಸಿದೆ ಅನ್ನೋ ರೀತಿಯಲ್ಲಿ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಅವರು ಕೂತ್ಕೊಳ್ತಿದ್ದಾರೆ. ಒಂದೇ ಸೀಟ್ನಲ್ಲಿ ಇಬ್ಬರು ಅಧಿಕಾರಿಗಳ ಫೈಟ್ ಅಂತಂದರೆ ಮುಖ್ಯವಾಗಿ ಬೆಂಗಳೂರು ಗಾಂಧಿನಗರದ ಹಿರಿಯ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಇದು ಕಂಡು ಬರ್ತಾ ಇರುವಂಥದ್ದು. ಕಳೆದ ಕೆಲವು ದಿನಗಳಿಂದ 24 ಸಬ್ ರಿಜಿಸ್ಟರ್ಗಳನ್ನು ಸರ್ಕಾರ ವರ್ಗಾವಣೆ ಮಾಡಿತ್ತು. ಅದಕ್ಕೆ ಈಗ ಹಿಂದಿದ್ದಂತಹ ಸಬ್ ರಿಜಿಸ್ಟರ್ಸ್ಗಳು ಈಗ ಕೋರ್ಟಿಂದ ಸ್ಟೇ ತಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಇವರು ನಾ ಕೊಡೆ ನೀ ಬಿಡೆ ಅನ್ನುವಂತಹ ಕಚ್ಚಾಟದಲ್ಲಿ ಈಗ ಇರುವಂಥದ್ದು. ಇದೇ ಪರಿಸ್ಥಿತಿ ರಾಜ್ಯದ 24 ಸಬ್ ರಿಜಿಸ್ಟರ್ ಆ ಕಚೇರಿಗಳಲ್ಲಿ ಈಗ ಕಂಡು ಬರ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಸಬ್ ರಿಜಿಸ್ಟರ್ಗಳಿಂದ ಯಾವುದೇ ಕೆಲಸಗಳು ಕಡತಗಳು ವಿಲೇವಾರಿ ಆಗುವಂಥದ್ದು, ನೋಂದಣಿ ಪ್ರಕ್ರಿಯೆಗಳು ಯಾವುದು ಕೂಡ ಆಗ್ತಾ ಇಲ್ಲ. ಅಧಿಕಾರಿಗಳು ಕೂಡ ನೋಡ್ಬೋದು ಈ ಇಬ್ಬರ ಜಗಳದಲ್ಲಿ ನಾವು ಯಾರ ಮಾತನ್ನ ಕೇಳಬೇಕು ಯಾರ ಮಾತನ್ನ ಕೇಳಬಾರ್ದು ಅನ್ನೋಂತಹ ಗೊಂದಲದಲ್ಲಿ ಇಲ್ಲಿ ಇರುವಂತಹ ಕಿರಿಯ ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ನಾವು ಏನು ಮಾಡಬೇಕು ಏನು ಮಾಡಬಾರದು ಅನ್ನೋಂತಹ ಗೊಂದಲದಲ್ಲಿ ಸ್ವತಃ ಈಗ ಅಧಿಕಾರಿಗಳಿರುವಂಥದ್ದು. ಈಗ ಸ್ವತಃ ಹಿಂದಿದ್ದಂತಹ ಹಿರಿಯ ಉಪನೋಂದಣಾಧಿಕಾರಿ ಶಶಿಕಲಾ ಅವರು ಕೂಡ ಈಗ ಚೇಂಬರ್ ಅಲ್ಲಿ ಇದ್ದಾರೆ. ಅವ್ರನ್ನು ಕೂಡ ನಾನು ಕೇಳ್ತೀನಿ. ಯಾಕೆಂದ್ರೆ ಮುಖ್ಯವಾಗಿ ಈಗ ಇವರು ಹಿಂದೆ ಇದ್ದಂಥವ್ರು ಈಗ ಇವರು ವರ್ಗಾವಣೆ ಆಗಿದ್ರು ಕೂಡ ಇವರು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಯಾಕೆಂದ್ರೆ ಬರೋ ಹೊಸದಾಗಿ ವರ್ಗಾವಣೆ ಆದಂಥವ್ರು, ವರ್ಗಾಯಿಸ್ಕೊಂಡಂಥವ್ರು ತಬ್ಜೀಮ್ ಅಂತೇನಂತವ್ರು ಅವರು ಬಂದ್ಗೆ ಇಲ್ಲಿ ಕೂರಬೇಕಿತ್ತು. ಆದ್ರೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಒಂದು ಅವರ ಅಸಮಾಧಾನ. ಆದ್ರೆ ಇವ್ರು ಹೇಳ್ತಾ ಇರುವಂಥದ್ದು ಏನು ಅನ್ನೋದನ್ನ ನಾನು ಅವರು ಕೂಡ ಪ್ರತಿಕ್ರಿಯಿಸ್ತೀನಿ. ಮೇಡಮ್, ನೀವು ಈಗ ವರ್ಗಾವಣೆ ಆಗಿದೆ, ಯಾಕೆ ನೀವು ಜಾಗವನ್ನು ಬಿಡ್ತಾ ಇಲ್ಲ? ಕೋರ್ಟ್ ಆದೇಶದ ಪ್ರಕಾರ ನಾನು ಕೂತ್ಕೊಂಡಿದ್ದೀನಿ ಅಷ್ಟೇ. ಆದರೆ ನಾನು ತಮಗೆ ಈ ವಿಚಾರವಾಗಿ ವಿತೌಟ್ ಪರ್ಮಿಷನ್ ನಾನು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಕೋರ್ಟ್ ನಮಗೆ ಲಾಗಿನ್ ID ಕೊಡಬೇಕಂತ ಕೂಡ ಹೇಳಿದೆ. ಅದರ ಪ್ರಕಾರ ನಾನು ಕೂತ್ಕೊಂಡಿದ್ದೇನೆ ಅಷ್ಟೇ. ನನಗೆ ಕೋರ್ಟ್ ಆದೇಶ ಇಲ್ಲದೆ ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ನನಗೆ ಇಲ್ಲಿಂದ ಇಲ್ಲೀಗಲ್ ಅನ್ನೋದಾದರೆ ಅವ್ರು ನನಗೆ ಮೂವ್ಮೆಂಟ್ ಆರ್ಡರ್ ಕೊಡಬೇಕಾಗಿತ್ತು. ಅದನ್ನು ಇಶ್ಯೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಕೋರ್ಟ್ ಆದೇಶ ನನ್ನ ಪರವಾಗಿರೋದ್ರಿಂದ ನಾನು ಕೂತ್ಕೊಂಡಿದ್ದೀನಿ. ಇದು ಶಶಿಕಲಾ ಅವ್ರು ಹೇಳ್ತಾ ಇರುವಂಥದ್ದು. ನನಗೆ ನ್ಯಾಯಾಲಯದಿಂದ ಆದೇಶ ಬಂದಿದೆ. ನಮ್ಮಂಥದ್ದೇ ಹಿಂದಿದ್ದಂತಹ 23 ನನ್ನನ್ನು ಸೇರಿ 24 ಜನ ಉಪ ನೋಂದಣಾಧಿಕಾರಿಗಳೇನಿರ್ತಾರೆ ಅಥವಾ ಹಿರಿಯ ನೋಂದಣಾಧಿಕಾರಿಗಳೇನಿರ್ತಾರೆ ಅವರಿಗೆ ಕೋರ್ಟ್ ಸ್ಟೇ ಅನ್ನು ತಂದಿದೆ. ನಾವು ಹಾಗಾಗಿ ಕರ್ತವ್ಯದಲ್ಲಿ ಮುಂದುವರಿತಾ ಇದ್ದೇವೆ ಅಂತ ಮಾತನಾಡ್ತಿದ್ರೆ, ಇನ್ನು ಆಂಟಿ ಚೇಂಬರ್ನಲ್ಲಿ ಇರುವಂತಹ ತಬ್ಸೀಮ್ ಅವ್ರು ಏನು ಹೇಳ್ತಾರೆ ಅನ್ನೋದು ಕೇಳೋಂಥ ಕುತೂಹಲ ಕೂಡ ನಮಗಿದೆ. ಯಾಕೆಂದ್ರೆ ಅವರಿಗೂ ಕೂಡ ಈ ಒಂದು ಸಬ್ ರಿಜಿಸ್ಟ್ರಿಗೆ ಬರಬೇಕು, ಈ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದು. ಈಗ ಇವರು ಮೇಡಮ್ ತಾವು ಏನು ಹೇಳೋದು? ತಾವು ಈಗ ಸಬ್ ರಿಜಿಸ್ಟರ್ ಆಗಿ ಇಲ್ಲಿ ಅಪಾಯಿಂಟ್ ಆಗಿದ್ದೀರ ಅನ್ನೋಂಥದ್ದು, ತಮಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಯಾಕೆ? ಸರ್, ಮೊಮೆಂಟ್ ಆರ್ಡರ್ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಬಟ್ ಮೇಡಮ್ ಹೇಳ್ತಾ ಇದ್ದಾರೆ ಅವ್ರ ಕೋರ್ಟ್ ಆರ್ಡರ್ ಇದೆ. ನಿಮ್ಮ ಗಮನಕ್ಕೆ ಇಲ್ವಾ ಮೇಡಮ್ ಇದು? ಇದೆ ಸರ್.
ಬಟ್ ಆದರೂ ನೀವು ಅವಕಾಶ ಕೇಳ್ತೀವಿ, ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ತೀರಾ, ಏನಿದೆ ಕ್ಲಾರಿಫೈ ಮಾಡಿ ಅಂತ? ಮನವಿ ಮಾಡಿದ್ವಿ ಸರ್, ಕ್ಲಾರಿಫಿಕೇಶನ್ ಬರ್ತಾ ಇದೆ, ವೇಟ್ ಮಾಡ್ತಾ ಇದೀವಿ. ಈಗ ನಿಮ್ಮ ಈಗಳ ಜಗಳದಲ್ಲಿ ಜನಗಳಿಗೆ ತೊಂದರೆ ಆಗ್ತಾ ಇದೆ, ಇದನ್ನ ಹೆಂಗೆ ಸಾಲ್ವ್ ಮಾಡ್ತೀರಾ? ಸರ್ ಡೆಫಿನೆಟ್ಲಿ ವಿ ಆರ್ ವೇಟಿಂಗ್ ಫಾರ್ ದ ಕ್ಲಾರಿಫಿಕೇಶನ್. ಆದಷ್ಟು ಬೇಗ ಪಬ್ಲಿಕ್ಗೆ ತೊಂದರೆ ಆಗಬಾರ್ದು ಅಂತಾನೆ. ಈಗ ಬೆಳಗ್ಗೆಯಿಂದ 100ಕ್ಕೂ ಹೆಚ್ಚು ಜನ ಬಂದಿದ್ರಂತೆ, ಕೆಲಸಗಳಾಗಿಲ್ಲ ಅಂತ ವಾಪಸ್ ಹೋಗಿದ್ದಾರೆ. ದುಬೈಯಿಂದ ಬಂದವರು ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಹೌದು ಸರ್, ಕ್ಲಾರಿಫಿಕೇಶನ್ ಬರುತ್ತೆ, ನಾವು ಜನಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಓಕೆ, ಇದು ತಬ್ಸೀಮ್ ಅವ್ರು ಹೇಳ್ತಾ ಇರೋಂಥ ಮಾತು. ಇಬ್ಬರ ನಡುವೆ ಜಗಳದಲ್ಲಿ ಕೂಸು ಬಂದರೆ, ಅಪ್ಪ ಮಕ್ಕಳ ಜಗಳದಲ್ಲಿ ಕೂಸು ಬಡವಾಯ್ತು ನನಗೆ. ಅಧಿಕಾರಿಗಳ ನಡುವಿನ ಮನಸ್ತಾಪ ಅಥವಾ ಸರ್ಕಾರ ಮತ್ತು ಅಧಿಕಾರಿಗಳ ನಡುವಿನ ವೈಮನಸ್ಸು ಏನಿದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋಂಥದ್ದು. ಇದೇ ಒಂದು ಪರಿಸ್ಥಿತಿ ಈಗ ರಾಜ್ಯದ 23-24 ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಈಗ ಕಂಡು ಬರ್ತಾ ಇದ್ದು. ಒಂದೇ ಚೇರಿಗೆ ಇಬ್ಬರು ಅಧಿಕಾರಿಗಳು ಫೈಟ್ ಮಾಡ್ತಾ ಇರೋಂಥ ಸನ್ನಿವೇಶಗಳೀಗ ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು. ಯಾರು ಅತ್ಯಧಿಕ ವರ್ಷಗಳಿಂದ ಒಂದೇ ಜಾಗದಲ್ಲಿ ಬೀಡು ಬಿಟ್ಟಿರ್ತಾರೋ ಅಂಥವರನ್ನು ಜಾಗ ಖಾಲಿ ಮಾಡಿಸಬೇಕು, ಅದರ ಮೂಲಕ ಬದಲಾವಣೆಯನ್ನು, ಪರಿವರ್ತನೆಯನ್ನು ತರಬೇಕು, ಸುಧಾರಣೆಯನ್ನು ತರಬೇಕು ಅನ್ನೋದು ವರ್ಗಾವಣೆಯ ಉದ್ದೇಶ. ಒಂದೇ ಜಾಗದಲ್ಲಿದ್ದರೆ ಅವರಿಗೆ ಸಂಪೂರ್ಣ ಮಾಹಿತಿ ಹಿಡಿತ ಸಿಕ್ಕಿರುತ್ತೆ. ಬೇರೆ ಬೇರೆ ಮಾರ್ಗದಲ್ಲಿ ಅಧಿಕಾರಿಗಳು ಮುಂದುವರಿಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅವರನ್ನು ಜಾಗ ಖಾಲಿ ಮಾಡಿಸಿದ್ರೆ ಹೊಸತನ ಬರುತ್ತೆ, ಹೊಸ ಸಿಸ್ಟಮ್ ಇರುತ್ತೆ, ಅದಕ್ಕೆ ಹೊಂದಿಕೊಳ್ಳಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದು ಉದ್ದೇಶ ಆಗಿದೆ. ಆದರೆ ಅದು ಬೇರೆ ಬೇರೆ ಇಲಾಖೆಗಳಲ್ಲಿ ಅದು ದಂಧೆ ಕೂಡ ಆಗೋಗಿದೆ, ವರ್ಗಾವಣೆ ದಂಧೆ ಅದು. ಈಗ ಈ ವಿಚಾರಕ್ಕೆ ಬರೋದಾದರೆ, ಉಪನೋಂದಣಾಧಿಕಾರಿಗಳ ವಿಚಾರಕ್ಕೆ ಬರೋದಾದರೆ, ಇಬ್ಬರೂ ಕೂಡ ಈಗ ಒಬ್ಬರದ್ದು ಟ್ರಾನ್ಸ್ಫರ್ ಆಗಿದೆ, ಬಟ್ ತಕ್ಷಣವೇ ತಡೆಯಾಜ್ಞೆಯನ್ನು ತೆಗೆದುಕೊಂಡಿದ್ದಾರೆ, ಕೋರ್ಟ್ನಿಂದ ಸ್ಟೇ ತಗೊಂಡಿದ್ದಾರೆ. ಸ್ಟೇ ತಗೊಳ್ಳಿಕ್ಕೂ ಕೂಡ ಟೆಕ್ನಿಕಲಿ ಅವರಿಗೆ ಕೆಲವಷ್ಟು ಮಾನದಂಡಗಳು ಇದ್ದೇ ಇರುತ್ತೆ. ವರ್ಗಾವಣೆ ತಡೆಯಾಜ್ಞೆ ಕೊಡಬೇಕು ಅಂತ ಹೇಳಿದ್ರೆ ಅದು ಪ್ರೀಮೆಚ್ಯೂರ್ ಆಗಿದ್ದರೆ ಮಾತ್ರ ಅವಕಾಶ ಸಿಗುತ್ತೆ, ಇಲ್ಲದೆ ಹೋದರೆ ಅವರಿಗೆ ಅವಕಾಶ ಸಿಗೋದಿಲ್ಲ. ಈಗ ಹೊಸದಾಗಿ ಆರ್ಡರ್ ಮಾಡಿಸ್ಕೊಂಬಂದಿದ್ದಾರೆ, ವರ್ಗಾವಣೆ ಮಾಡಿಸ್ಕೊಂಬಂದಿದ್ದಾರೆ, ಬಟ್ ಅವರಿಗೆ ಜಾಯ್ನ್ ಆಗಲಿಕ್ಕೆ ಅವಕಾಶ ಇಲ್ಲ, ಯಾಕೆಂದರೆ ಇವರು ರಿಲೀವ್ ಆಗಿಲ್ಲ. ಇಂಥ ಅನೇಕ ಪ್ರಸಂಗಗಳು ಈ ಹಿಂದೆಯೂ ಕೂಡ ನಡೆದಿದ್ದಾವೆ. ಅನೇಕ ಇಲಾಖೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಇಂಥದ್ದೇ ಸೀನ್ಗಳನ್ನು ನೋಡಿದ್ದೇವೆ. ಕೆಲವೊಬ್ಬರು ಅದೇ ಚೇರ್ಗೆ, ಅದೇ ಟೇಬಲ್ಗೆ ಇನ್ನೊಂದು ಚೇರ್ ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡಿರುವಂಥ ನಿದರ್ಶನಗಳನ್ನು ನಾವು ನೋಡಿದ್ದೇವೆ. ಇದು ಯಾವ ಕಾರಣಕ್ಕಾಗಿ ಹಿಂಗಾಗುತ್ತೆ ಎಂದಾಗ ಅದನ್ನು ಪರಿಶೀಲಿಸಿ ನೋಡಬೇಕಾಗಿದೆ. ಈಗ ಅಲ್ಲಿರುವಂಥ ಹಾಲಿ ಉಪನೋಂದಣಾಧಿಕಾರಿ ಏನಿದ್ದಾರೆ, ಇನ್ನೂ ರಿಲೀವ್ ಆಗದೇ ಇರೋರು, ಅವರು ಈ ಜಾಗಕ್ಕೆ ಬಂದು ಎಷ್ಟು ದಿನ ಆಯಿತು ಅಂತ ನೋಡಬೇಕಾಗಿದೆ. ಎಷ್ಟು ದಿನಗಳಿಂದ ಅವರು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಕೋರ್ಟ್ ಆದೇಶ ಕೊಟ್ಟಿದೆ ಅಂತ ಹೇಳಿದರೆ ಅದಕ್ಕೆ ಬೇರೆ ಆಪ್ಷನ್ನೇ ಇಲ್ಲ. ಆದರೆ ಈಗ ವರ್ಗಾವಣೆ ಆಗಿ ಮತ್ತು ಈ ಹೊಸ ಪ್ಲೇಸಿಗೆ ಬಂದಿರುವಂಥ ವ್ಯಕ್ತಿ ಇದ್ದಾರಲ್ಲ, ಅವರು ಕೂಡ ಮುಂದಿನ ಹಾದಿ ಹೇಗೆ ಅಂತ ಅವರು ಕೂಡ ಕಂಡುಕೊಳ್ಬೇಕಾಗಿದೆ. ಬಟ್ ಈ ರೀತಿಯ ಎಡವಟ್ಟುಗಳು, ಈ ರೀತಿಯ ತರಲೆ ಕೆಲಸಗಳೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಆಗಿದ್ದನ್ನು ನೋಡಿದ್ದೇವೆ. ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ತಾರೋ ಗೊತ್ತಿಲ್ಲ, ಬಟ್ ಇಂಥದ್ದಾಗೋದನ್ನು ತಡೆಗಟ್ಟಬೇಕಾಗತ್ತೆ. ಈಗಂತೂ ವರ್ಗಾವಣೆ ವಿಚಾರದಲ್ಲಿ ಏನು ನಡೆಯುತ್ತೆ, ಏನು ನಡೆಯಲ್ಲ ಅಂತ ಹೇಳಿ ಅದೇನು ಮುಚ್ಚಿಟ್ಟಿರುವಂಥ ಸತ್ಯ ಏನೂ ಅಲ್ಲ, ಬಟಾಬಯಲಾಗಿರುವಂಥ ಸತ್ಯ ಅದು. ಈ ವ್ಯವಹಾರಗಳಿಗಾಗಿ ನಾನು ಮಿನಿಸ್ಟ್ರೇ ತೆಗೆದುಕೊಳ್ತಾರೆ, ಮತ್ತೊಬ್ಬರೇ ದುಡ್ಡು ತಗೊಳ್ತಾರೆ ಅಂತ ನಾನು ಯಾವ ಕಾರಣಕ್ಕೂ ಯಾರನ್ನು ಪಿನ್ ಪಾಯಿಂಟ್ ಮಾಡಿ ಹೇಳೋದಿಲ್ಲ. ಬಟ್ ವರ್ಗಾವಣೆ ಅಂತ ಬಂದಾಗ ಹಣವಿಲ್ಲದೆ ವರ್ಗಾವಣೆಗಳು ಯಾವ ಸರ್ಕಾರದ ಅವಧಿಯಲ್ಲೂ ನಡೆದಿಲ್ಲ, ಯಾರ ಸರ್ಕಾರದ ಯಾವ ಇಲಾಖೆಯಲ್ಲೂ ಕೂಡ ನಡೆದಿಲ್ಲ ಅನ್ನೋದು ಅನೇಕರು ಗೊತ್ತಿರುವಂಥ ಸಂಗತಿ ಇದು. ಸೊ ವರ್ಗಾವಣೆ ಅಂತ ಬಂದಾಗ ಈ ಪ್ಲೇಸಿಗೆ ವರ್ಗಾವಣೆ ಆಗಿರುವಂಥ ನೂತನವಾಗಿ ಬಂದಿರುವಂಥವ್ರ ಕಥೆ ಏನು, ಈಗ ಹಾಲಿರುವಂಥವ್ರ ಕಥೆ ಏನು, ರಿಲೀವ್ ಆಗ್ತಾರಾ, ಇವ್ರು ಜಾಯ್ನ್ ಆಗ್ತಾರಾ, ಇದೆಲ್ಲವೂ ಕೂಡ ಗೊಂದಲದಲ್ಲಿ ಮುಂದುವರಿತಾ ಇದೆ. ಈ ಥರ ಗೊಂದಲಗಳ ಸೃಷ್ಟಿಯಾದರೆ ಸಾರ್ವಜನಿಕರ ಸಮಸ್ಯೆಗಳು ಹಾಗೆ ಉಳಿದುಕೊಳ್ಳುತ್ತೆ. ಹೇಳಿ ಕೇಳಿ ಬೆಂಗಳೂರಿನ ಉಪನೋಂದಣಾಧಿಕಾರಿಗಳ ಕಚೇರಿಯೇ ಹಿಂಗೆ ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳು ಸಾರ್ವಜನಿಕರು ಹಾಗೆ ವಾಪಸ್ ಹೋಗಬೇಕಾ?